ಹಲೋ ಗೈಸ್, ವೆಲ್ಕಮ್ ಟು ಆರ್ ಎಂ ಲಾಕ್ಸ್. ಇವತ್ತು ಬಂದಿರೋದು ರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿದೆ ನೋಡಿ ಪುಣ್ಯಕ್ಷೇತ್ರ, ಅಲ್ಲಿಗೆ ಬಂದಿದ್ವಿ. ಬನ್ನಿ, ಅಲ್ಲಿರೋದು ಏನು ಕತೆ, ಏನು ಚರಿತ್ರೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ನಾವು ಮೂವರು ಬಂದಿದ್ದೀವಿ ಇಲ್ಲಿ ದೇವಸ್ಥಾನದ ಹತ್ರ. ಇವನ ಹೆಸರು ಅಭಿ ಅಂತ, ಇವನ ಹೆಸರು ರಾಕೇಶ್ ಅಂತ, ನನ್ನ ಹೆಸರು ನನಗೆ ಗೊತ್ತಿದೆ. ಇಷ್ಟು ಅದ್ಭುತವಾಗಿರೋ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ತೋರಿಸಿದ್ದು ನಮಗೆ ಇವರೇನೆ, ಅಭಿ ಅಂತ. ಇವ್ರಿಗೊಂದು ನಮಸ್ಕಾರ ಹೇಳ್ತಾ ತೋರಿಸ್ತಾ ಹೋಗ್ತೀವಿ ಬನ್ನಿ. ಇದು ಪುರಾತನವಾಗಿರುವಂಥ ಬಾವಿ. ಇದು ಫಸ್ಟ್ ಇದ್ರಾಗೆಲ್ಲ ನೀರು ಸೇದಿ ಇದೆಲ್ಲ ಇದು ಮಾಡ್ತಿದ್ರು. ಬನ್ನಿ ನೋಡೋಣ. ಎಷ್ಟು ಉದ್ದ ಇವಾಗೆಲ್ಲ ಅದು ಇದೆಲ್ಲ ಹಾಕಿ ಮುಚ್ಚಾಕಿದ್ದಾರೆ. ಇದನ್ನೆಲ್ಲ ನೋಡಿ ಎಷ್ಟು ಅದ್ಭುತವಾಗಿರುವಂಥದ್ದು. ಫಸ್ಟಲ್ಲಿ ಇದರಲ್ಲಿ ನೀರು ಸೇದಿ ಎಲ್ಲ ಯೂಸ್ ಮಾಡ್ತಿದ್ರು ಇದನ್ನೆಲ್ಲ. ನೋಡಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾಗಪ್ಪನ ಪೂಜೆ ಮಾಡ್ತಾರೆ. ಇಲ್ಲಿ ಮಂಟಪ ಥರನೂ ಮಾಡಿದ್ದಾರೆ. ಇಲ್ಲಿ ಮದುವೆನೂ ಮಾಡ್ಬೋದು, ಅಷ್ಟು ದೊಡ್ಡದಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ನಮ್ಮ ಮಂಗ ಅವರು ನೋಡ್ತಾ ಇರ್ಬೋದು. ಇವರೇ ಜಾಸ್ತಿ ಇಲ್ಲಿ. ನಮಸ್ಕಾರ ಅಣ್ಣ. ಇಲ್ಲಪ್ಪ ನಾನಲ್ಲ. ಅಜ್ಜಿ ಬರ್ತಾರೆ, ಇದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಬನ್ನಿ ಕೇಳೋಣ. ಅಜ್ಜಿಗೆ ಮಾಹಿತಿ ತಿಳಿಸ್ತಾನೆ. ಹಿಂಗಿದ್ದಾರೆ ನಮ್ಮ ತಂದೆ ತಾಯಿಗಳು, ನೀನು ತಗೊಂಡೋಗಿ ನೀರು ತಗೊಂಡೋಗಿ ಕೊಡಪ್ಪ, ನಮ್ಮ ತಂದೆ ತಾಯಿಗಳು ಬಾಯಾರಿಕೆ ಆಗಿದೆ ಅಂದ್ಬಿಟ್ಟು ಹೇಳ್ತಾನೆ ಅವನು ಶ್ರವಣಕುಮಾರ. ಹೇಳಿ ಅವಾಗ ನೀರು ತೊಗೊಂಬರ್ತಾನೆ. ಕಮಾಂಡರಲ್ಲಿ ನೀರು ತಂದು ಈಗ ಇಲ್ಲಿ ಬಂದು ಕುತ್ಕೊಂಡು ಓಡಾಡ್ತಾನೆ. ತೊಗೊಳ್ರಿ, ನೀರು ಕೊಡಿರಿ, ನಾನು ಇಂಥ ಘನಘೋರ ತಪ್ಪು ಅವರು ಘನಘೋರ ತಪ್ಪು ಮಾಡಿಬಿಟ್ಟೆ, ಹಿಂಗಾಗೋಗ್ಬಿಡ್ತು, ಪಶ್ಚಾತ್ತಾಪ ಪಟ್ಬಿಟ್ಟು ನನಗೂ ಹಂಗಾಗ್ತೈತೆ ಹಿಂಗಾಗ್ತೈತೆ ಅಂತ ಅವ್ರು ಎತ್ತೊಟ್ಟೆ ಪಾಪ ತುಂಬ ಘನಘೋರವಾದ ಶಿಕ್ಷೆಯನ್ನು ಕೊಟ್ಟು ಒಟ್ಟು ಕೊರಡು ಅವರು ಸಹ ಪ್ರಾಣ ಬಿಡ್ತಾರೆ. ಅವರು ಪ್ರಾಣ ಬಿಟ್ಟು ದಶರಥ ಮಹಾರಾಜ ಅವನದು ಸಹ ತಂದು ಇಲ್ಲೇ ಒಂದೇ ಹತ್ರ ಸಮಾಧಿ ಮಾಡಿದ್ದಾನೆ ಅಂತ ಒಂದು ಪ್ರತೀತಿ. ಅವಂತೂ ನೋಡಿಲ್ಲ, ಆಗಿನ ಕಾಲದಿಂದಲೂ ಹೇಳ್ಕೊಂಡ್ಬರ್ತಾರೆ. ಒಂದೇ ಹತ್ರ ಸಮಾಧಿ ಮಾಡಿದ್ದಾನೆ ಅಂತ ಪ್ರತೀತಿ. ಮೂಲ ಹಿಂದ್ಗಡೆ ಬರ್ಬೋದಾ ಸರ್? ಬರೀ ನೋಡಿ, ಮೂಲ ಇದು ಸುಮಾರು ಆಗಿನ ಕಾಲದ ಶಿಲೆ. ಇದು ಇತ್ತೀಚೆಗೆ ಒಂದು 10 ವರ್ಷ ಆಯಿತು. ಇದು ಹೊಸದಾಗಿ ಮಾಡಿ ಒಂದು 10-12 ವರ್ಷ ಆಯಿತು. ಇದು ಆಗಿನ ಕಾಲದ ನೋಡಿರಿ ಬರವಣಿಗೆ. ಇಲ್ಲಿ ಶ್ರವಣಕುಮಾರ ಇತ್ತ ಅನ್ನೋ ಒಂದು ಕುರುಹು. ಸುಮ್ಮನೆ ಇದು ಕೃತಕವಾಗಿ ಮಾಡಿಲ್ಲ. ಆಗಿನ ಕಾಲದಲ್ಲಿ ಇಲ್ಲಿ ಶ್ರವಣಕುಮಾರ ಬಂದ ತಂದಾಯಿಗಳು ಇವಂದೇ ಮೇನ್. ಇಲ್ಲಿ ಸ್ವಲ್ಪ ಇಲ್ಲಿ ಅವರು ಕಟ್ಸಿರೋದು ಜೀರ್ಣೋದ್ಧಾರ ಮಾಡಿರೋದು. ಯಾರು ಕಟ್ಸಿರೋ ಸ್ವಾಮಿ ಇದು? ಇವರು ತಿರುಮೂರ್ತಿ ದಾನಿಗಳು ಶ್ರೀಮತಿ ಅನಸೂಯ ವಿರೂಪಾಕ್ಷಮೂರ್ತಿ, ಇವರ ಮಗನಾದ ಶ್ರೀಮತಿ ಡಾಕ್ಟರ್ ಉಷಾ ಶಿವಾನಂದ್ ಸ್ವಾಮಿ, ಶ್ರೇಯಸ್ ಇವ್ರದ್ದು ಶ್ರವಣಕುಮಾರ ಮತ್ತು ಮಾತಾಪಿತೃ ಇತಿಹಾಸ ಪೂರ್ತಿ ಅಲ್ಲಿ ಹೇಳಿದ್ರಲ್ಲ, ಅದೇ ಅದೇ ಇದು ಫುಲ್ ಇತಿಹಾಸ. ಫೋಟೋ ಹೊಡ್ಕೊಡ್ರಿ. ಹತ್ರಕ್ಕೆ ಬಂದು ಹೊಡ್ಕೊಡ್ರಿ. ನೀವು ಹೇಳ್ಬಿಟ್ಟಿದ್ರಿ ಅಲ್ಲಿರೋದೆಲ್ಲ, ನೀವು ಹೇಳ್ಬಿಟ್ಟಿದ್ದೀರ. ಸರಿ, ಬೇಕಾಗುತ್ತೆ ತೋರ್ಸಕ್ಕೆ. ಅದೇ ತೋರಿಸಿ, ನೀವು ಒಂದೊಂದ್ಸರಿ ಇದು ಮಾಡಿ. ನೋಡಿ ಗಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೋತಿ ಮಂಗ ಅಂದರೆ ನನ್ನ ಹೆಸರು ಇದೆ ದೇವರು ಮಾರುತಿ ಅಂತ. ಇವರು ಸ್ವಲ್ಪ ಪವರ್ಫುಲ್ ಅಂತ. ಇದನ್ನು ಸ್ವಾಮೀಜಿಗಳು ಹೇಳಿದ್ರಲ್ಲ ಆ ಥರ. ನೋಡ್ತಾ ಇರ್ಬೋದು. ಇವ್ರಿಗೇನು ತಂದಿಲ್ಲ. ಹಾಯ್ ಕಿತ್ಕೊಂಡು ಹೋಗುತ್ತೆ ಆಮೇಲೆ. ನೋಡಿ ಈ ಥರ ಇದೆ, ಫುಲ್ಲು ಅದ್ಭುತವಾಗಿದೆ. ನೀವು ಬನ್ನಿ ನೋಡಿ.
ದಶರಥ ರಾಮೇಶ್ವರ ಶಿವಲಿಂಗರನ್ನು ಆರಾಧನೆ ಮಾಡುತ್ತಿರುವ ವಿಡಿಯೋ, ಫುಲ್ ವಿಡಿಯೋ, ಅದರ ಬಗ್ಗೆ ಚರಿತ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.